डीएमके तमिलनाडु के भविष्य के ही दुश्मन है। डीएमके तमिलनाडु के अतीत की उसकी विरासत की भी दुश्मन है। ಗಣರಾಜ್ಯೋತ್ಸವದ ಪ್ರಯುಕ್ತ ಭಾರತ ಸರ್ಕಾರ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇದರಲ್ಲಿ ತಮಿಳುನಾಡಿನ ವಿಚಾರದಲ್ಲಿ ಕೇಂದ್ರ ಹೊಸ ಗೇಮ್ ಪ್ಲ್ಯಾನ್ ಮಾಡ್ತಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇವೆ. ಯಾಕಂದರೆ ಯಾರ್ಯಾರಿಗೆ ಪದ್ಮ ಪ್ರಶಸ್ತಿಯನ್ನು ತಮಿಳುನಾಡಿನಲ್ಲಿ ಕೊಟ್ಟಿದೆ ಅಂತ ನೋಡಿದರೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ನಿಶ್ಚಿತವಾದಂಥ ಪ್ಲ್ಯಾನ್ ಇಟ್ಕೊಂಡೇ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಸಹಜವಾಗಿಯೇ ದೇಶಾದ್ಯಂತ ಗುರುತಿಸಿ, ಅಂದರೆ ಎಲೆಮರೆ ಕಾಯಿಗಳಾಗಿರುವವ್ರನ್ನ ಗುರುತಿಸಿ ಪದ್ಮ ಪ್ರಶಸ್ತಿಯನ್ನು ಕೊಡುತ್ತೆ. ಹಾಗೆಯೇ ದೊಡ್ಡ ಸೆಲೆಬ್ರಿಟಿಗಳು, ಸಾಧಕರಿಗೂ ಪ್ರಶಸ್ತಿಗಳನ್ನು ಕೊಡುತ್ತೆ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಟರು, ಸೆಲೆಬ್ರಿಟಿಗಳಿಗೆ ಮಾತ್ರ ಪದ್ಮ ಪ್ರಶಸ್ತಿ ಕೊಡುತ್ತೆ ಅನ್ನುವಂಥ ಒಂದು ಅವರ ಬಗ್ಗೆ ಆರೋಪ ಇತ್ತು, ಆದರೆ ಟೀಕೆಗಳಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಹರೆಕಳ ಹಾಜಬ್ಬ ರೀತಿಯ ಒಬ್ಬ ಹಳ್ಳಿಯ ಸಾಮಾನ್ಯನನ್ನು ಹುಡುಕಿ ಪದ್ಮ ಪ್ರಶಸ್ತಿಯನ್ನು ಕೊಟ್ಟ ರೀತಿಯನ್ನು ನೋಡಿದ ನಂತರ ಬಹಳಷ್ಟು ಎಲೆಮರೆ ಕಾಯಿಗಳನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಆದರೆ ಈ ಬಾರಿಯ ಪದ್ಮ ಪ್ರಶಸ್ತಿ 2026ರ ತಮಿಳುನಾಡು ಚುನಾವಣೆಗೆ ಒಂದಷ್ಟು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ತಮಿಳು ನಟ ತಲಾ ಅಜಿತ್ಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಇದು ಇಳೆಯ ದಳಪತಿ ವಿಜಯ್ ಅವರಿಗೆ ಕೇಂದ್ರ ಸರ್ಕಾರ ಕೊಡ್ತಿರುವಂಥ ಹೊಡೆತನ ಅಂತ ಅನ್ನಿಸ್ತಾ ಇದೆ. ಮತ್ತೊಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಇಟ್ಟುಕೊಂಡೇ ಈ ಪದ್ಮ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಆರ್ ಅಶ್ವಿನ್ಗೂ ಕೂಡ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದ ಆರ್ ಅಶ್ವಿನ್ಗೂ ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ಇಲ್ಲಿ ಎರಡು ಪ್ಲ್ಯಾನನ್ನು ಇಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಸಹಜವಾಗಿಯೇ ಆರ್ ಅಶ್ವಿನ್ ಸಾಧಕರು, ಪದ್ಮ ಪ್ರಶಸ್ತಿಯನ್ನು ಪಡೆಯುವಂಥ ಅರ್ಹತೆ ಅವರಿಗಿದೆ. ಇನ್ನು ನಟ ಅಜಿತ್ ಇವರು ಕೂಡ ಇತ್ತೀಚೆಗೆ ಕಾರ್ ರೇಸಿಂಗ್ ಆ ಒಂದು ಫೀಲ್ಡಲ್ಲಿ ಮೋಟೋ ರೇಸ್ ಇದೆಯಲ್ಲ, ಆ ಫೀಲ್ಡಲ್ಲಿ ಕೂಡ ಹೆಸರು ಮಾಡ್ತಾ ಇದ್ದಾರೆ. ಭಾರತದ ಧ್ವಜವನ್ನು ಎತ್ತಿ ಹಿಡಿದ್ರು, ಅದು ಎಲ್ಲ ಕಡೆ ವೈರಲ್ ಆಗಿತ್ತು. ಆ ತಲಾ ಅಜಿತ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು. ಈಗ ಪದ್ಮಭೂಷಣವನ್ನು ಘೋಷಣೆ ಮಾಡಿರುವಂಥದ್ದು ಸದಾ ತಮಿಳುನಾಡಲ್ಲಿ ಫ್ಯಾನ್ಸ್ಗಳ ನಡುವೆ ಫ್ಯಾನ್ಸ್ ವಾರ್ ನಡೀತಾ ಇರುತ್ತೆ. ಹೇಗೆ ಕನ್ನಡದಲ್ಲಿ ದರ್ಶನ್ ಹಾಗೆ ಸುದೀಪ್ ಅವರ ಅಭಿಮಾನಿಗಳು, ಬೇರೆ ಬೇರೆ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ನಡೆಯುತ್ತೋ, ಹಾಗೆಯೇ ತಮಿಳುನಾಡಿನಲ್ಲಿ ಒಂದೇ ಸಮಯದಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ತಲಾ ಅಜಿತ್ ಹಾಗೆ ಇಳೆಯ ದಳಪತಿ ವಿಜಯ್ ಅಭಿಮಾನಿಗಳ ನಡುವೆ ಒಂದಷ್ಟು ಫ್ಯಾನ್ ವಾರ್ ನಡೀತಾ ಇರುತ್ತೆ. ಇತ್ತೀಚೆಗೆ ಇಳೆಯ ದಳಪತಿ ವಿಜಯ್ ಅವರು ತಮ್ಮದೇ ಪಕ್ಷವನ್ನು ಘೋಷಣೆ ಮಾಡಿ ಆ ಪಕ್ಷದಲ್ಲಿ ಕೂಡ ಅವರು ಈ ತಮಿಳುನಾಡಿನ ಪ್ರಾದೇಶಿಕತೆಯನ್ನೇ ನಾವು ಹೆಚ್ಚು ಬೆಂಬಲಿಸ್ತೀವಿ ಅನ್ನುವ ಮಾತುಗಳನ್ನಾಡಿದರು. ಹಾಗಾಗಿ ಕಾಂಗ್ರೆಸ್ ಕೂಡ ಇಳೆಯ ದಳಪತಿ ವಿಜಯ್ ಅವರನ್ನು ತಮ್ಮ ಇಂಡಿಯಾ ಅಲಯನ್ಸ್ ಜೊತೆ ಸೇರ್ಕೊಳ್ಳಿ ಅನ್ನುವಂಥ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಈ ಘಟನೆಗಳನ್ನು ಗಮನಿಸ್ತಾ ಹೋದರೆ ಈ ರೀತಿಯ ಒಂದಷ್ಟು ಘಟನಾವಳಿಗಳು ನೋಡ್ತಾ ಇರೋದು ನೋಡಿದರೆ, ಮತ್ತು ಇಳೆಯ ದಳಪತಿ ವಿಜಯ್ ನೇರವಾಗಿಯೇ ಹೇಳಿದ್ದಾರೆ, ನಾವು ರಾಷ್ಟ್ರೀಯತೆಯನ್ನು ಬೆಂಬಲಿಸೋದಿಲ್ಲ ಅಂತ. ರಾಷ್ಟ್ರೀಯತೆಯನ್ನೇ ನೇಷನ್ ಫಸ್ಟ್ ಅನ್ನೋ ಪಾಲಿಸಿ ಇಟ್ಕೊಂಡೇ ಹೊರಟಿರುವಂಥ BJPಗೆ ಇಳೆಯ ದಳಪತಿ ವಿಜಯ್ ಬರೋದಿಲ್ಲ ಅನ್ನೋದು ಖಚಿತ ಆಯಿತು. ಇನ್ನು ಸಹಜವಾಗಿಯೇ ಇದರ ವಿಜಯ್ ಅವರ ಸಮಕಾಲೀನ ಹಾಗೆಯೇ ಅವರಷ್ಟೇ ಫ್ಯಾನ್ ಬೇಸನ್ನು ಹೊಂದಿರುವಂಥ ತಲಾ ಅಜಿತ್ ಅವರ ಫ್ಯಾನ್ಸನ್ನು ಸೆಳ್ಕೊಳ್ಳೋಣ ಅನ್ನುವಂಥ ವಿಚಾರದಲ್ಲಿ BJP ಯೋಚನೆ ಮಾಡಿ ಅವರಿಗೆ ಪದ್ಮಭೂಷಣವನ್ನು ಕೊಡ್ತಾ ಅನ್ನುವಂಥ ಅನುಮಾನಗಳಿಲ್ಲಿ ವ್ಯಕ್ತ ಆಗ್ತವೆ. ಸಹಜವಾಗಿ ತಲಾ ಅಜಿತ್ ಕೂಡ ಸಾಧಕ, ಅವ್ರಿಗೂ ಕೂಡ ಅವ್ರು ಮಾಡಿರುವಂಥ ಸಿನಿಮಾಗಳು, ಅವರ ಕೊಡುಗೆ ಚಿತ್ರರಂಗಕ್ಕೆ ದೊಡ್ಡದಿದೆ. ಹಾಗಾಗಿ ಪದ್ಮಭೂಷಣ ಕೊಡೋದ್ರಲ್ಲೇನು ಅದೇನು ಟೀಕೆಗೆ ವ್ಯಕ್ತ ಆಗೋದಿಲ್ಲ. ಆದರೆ ಅವರಿಗೆ ಯಾಕೆ ಕೊಟ್ಟರು? ಈಗ ಇಳೆಯ ದಳಪತಿ ವಿಜಯ್ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡಿ ಆ ಸಂದರ್ಭದಲ್ಲೇ ಕೊಟ್ಟಿದ್ಯಾಕೆ ಅನ್ನುವಂಥದ್ದು. ಇನ್ನು ಆರ್ ಅಶ್ವಿನಿಗೆ ಕೊಟ್ಟಿದ್ದು ನೋಡಿದರೆ ಸಹಜವಾಗಿಯೇ ಅವರನ್ನು ಏನಾದರೂ BJP ಕಡೆ ಸೆಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆಯಾ? ಇತ್ತೀಚೆಗೆ ಆರ್ ಅಶ್ವಿನ್ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂಥೇಳಿ ಅವರು ಎಂದಿನ ತಮ್ಮ ತಮಿಳು ಪ್ರಾದೇಶಿಕತೆಯನ್ನೇ ಮೆಚ್ಚಿಕೊಂಡಾಗ ಅವರ ಮಾತನ್ನು ಅಣ್ಣಾಮಲೈ ಕೂಡ ಮೆಚ್ಚಿಕೊಂಡು ಅಶ್ವಿನ್ ಮೈ ಫ್ರೆಂಡ್ ಅಂತ ಹೇಳಿದರು. ಅವ್ರು ಹೇಳಿದ್ದು ಸರಿ ಇದೆ, ಹಿಂದಿ ಏನು ರಾಷ್ಟ್ರ ಭಾಷೆ ಅಲ್ಲ, ಅದೊಂದು ಕನೆಕ್ಟಿಂಗ್ ಲ್ಯಾಂಗ್ವೇಜ್, ಅದು ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಪ್ರಾಮಿನೆಂಟ್ ಲ್ಯಾಂಗ್ವೇಜ್ ಆಗಿದೆ. ಹಾಗಾಗಿ ಅದನ್ನು ಮೆಚ್ಕೊಂಡಿದ್ರು, ಒಪ್ಕೊಂಡಿದ್ರು. ಹಾಗಾಗಿ ಆರ್ ಅಶ್ವಿನ್ ಇನ್ನೂ ಅವರು ತುಂಬ ಕನ್ವಿಕ್ಷನ್ ಇರುವಂತಹ ವ್ಯಕ್ತಿ. ಆರ್ ಅಶ್ವಿನ್ಗೆ
ರಾಜಕೀಯವಾಗಿ ತುಂಬ ನಾಲೆಜ್ ಇದೆ, ಕ್ರಿಕೆಟ್ ಬಗ್ಗೆ ತುಂಬ ನಾಲೆಜ್ ಇದೆ, ವಿಚಾರವಂತ. ಹಾಗಾಗಿ ಅವರನ್ನು ರಾಜಕೀಯಕ್ಕೆ ಸೆಳ್ಕೊಂಡ್ರೆ ಬಿ ಜೆ ಪಿ ಕಡೆಗೆ ಬಂದಿದ್ದರೆ, ಆದರೆ ತಮಿಳುನಾಡಿನಲ್ಲಿ 2026 ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿಗೆ ಒಂದು ದೊಡ್ಡ ಶಕ್ತಿ ಬರುತ್ತೆ ಅಂತ ಬಿ ಜೆ ಪಿ ವಿಚಾರ ಮಾಡ್ತಾ ಇದೆಯಾ? ಯಾಕೆಂದರೆ ರಜನಿಕಾಂತ್ ಹೊಸ ಪಕ್ಷ ಸ್ಥಾಪಿಸ್ತೀನಿ ಅಂದರೂ ಕೊನೆಗೆ ಅವರು ಅದರಿಂದ ದೂರ ಆದರು. ಅವರ ಒಲವುಗಳು ಬಿ ಜೆ ಪಿಯ ಪರವಾಗಿತ್ತು, ಆದರೆ ಅವರು ರಾಜಕೀಯ ಪಕ್ಷ ಸ್ಥಾಪಿಸೋ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಿಂದ ಅಷ್ಟಾಗಿ ನನಗೆ ಆರೋಗ್ಯ ಇಲ್ಲ ಅಂತ ಸುಮ್ಮನಾಗಿದ್ದರಿಂದ ಬಿ ಜೆ ಪಿಗೆ ತಮಿಳುನಾಡು ರಾಜಕೀಯದಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ. ಹೀಗಾಗಿ ಬಿ ಜೆ ಪಿ ತಲಾ ಅಜಿತ್ ಹಾಗೆ ಆರ್ ಅಶ್ವಿನ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡುವ ಮುಖಾಂತರ ಒಂದು ಗೇಮ್ ಪ್ಲೇ ಮಾಡಿದೆಯಾ ಅನ್ನುವಂಥ ಚರ್ಚೆಗಳು ಶುರುವಾಗಿವೆ. ಇದು ಸಹಜವಾಗಿ ನಟರಿಗೆ ಪದ್ಮ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದೇನು ವಿಶೇಷ ಅಲ್ಲ. ಈಗ ಕನ್ನಡದ ಒಬ್ಬ ಅದ್ಭುತ ನಟ, ಅಭಿನಯ ಚತುರ ಅನಿಸ್ಕೊಂಡಿದ್ದ ಅನಂತ್ನಾಗ್ ಅವರಿಗೆ ಕೂಡ ಪದ್ಮ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಪದ್ಮಭೂಷಣ ಪ್ರಶಸ್ತಿ. ನಿಜಕ್ಕೂ ಅವರು ಅದಕ್ಕೆ ಅರ್ಹ. ಕಳೆದ 1-2 ವರ್ಷದ ಹಿಂದೆ ಅದಕ್ಕೊಂದು ಕ್ಯಾಂಪೇನನ್ನೇ ಶುರು ಮಾಡಿದರು, ಅನಂತ್ನಾಗ್ರಿಗೆ ಪದ್ಮ ಪ್ರಶಸ್ತಿ ಸಿಗಬೇಕು ಅಂತ. ಈಗ ಅದನ್ನು ಕೇಂದ್ರ ಸರ್ಕಾರ ಕೂಡ ಪರಿಗಣಿಸಿದೆ ಅನಿಸುತ್ತೆ. ಹಾಗಾಗಿ ಅನಂತ್ನಾಗ್ಗೆ ಯಾವುದೇ ರಾಜಕೀಯ, ಅವರು ಕೂಡ ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ಭಾಳಷ್ಟು ಬಾರಿ ಈ ಕಾಶ್ಮೀರ್ ಫೈಲ್ ಸಿನಿಮಾ ಬಂದಾಗ ಅವರು ಕೇಂದ್ರ ಸರ್ಕಾರವನ್ನು ಬೆಂಬಲಿಸಿದರು. ನನ್ನ ಹೆಸರು ಅನಂತ್ ನಾಗ್, ನಾಗ್ ಅಂದರೆ ನಾವು ಕೂಡ ಈ ಕಾಶ್ಮೀರ ಮೂಲದವರು, ಹಾಗಾಗಿ ನನಗೂ ಕೂಡ ಪಂಡಿತರ ಬಗೆಗಿನ 90ರ ದಶಕದಲ್ಲಿ ಪಂಡಿತರ ಮೇಲಾದಂಥ ದೌರ್ಜನ್ಯದ ಬಗ್ಗೆ ನನಗೂ ಕೂಡ ಬೇಸರ ಇದೆ. ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ಏನು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ತಗೊಳ್ತಾ ಇರುವಂತಹ ನಿರ್ಧಾರಗಳು, ಆರ್ಟಿಕಲ್ 370 ಏನು ಅಬಾಲಿಷ್ ಮಾಡಿದ್ದು, ಇದೆಲ್ಲವೂ ಕೂಡ ಸರಿ ಅಂತ ಕೇಂದ್ರ ಸರ್ಕಾರದ ಪರವಾಗಿ ನಿಂತಿದ್ರು. ಹಾಗಾಗಿ ಅನಂತ್ನಾಗ್ ಅವರಿಗೆ ಪದ್ಮ ಪ್ರಶಸ್ತಿಯನ್ನು ಅದರ ನಂತರ ಕೊಟ್ಟಿದ್ದು, ಎಲ್ಲೋ ಒಂದು ಕಡೆ ಕೇಂದ್ರದ ಪರ ನಿಂತವರಿಗೆ ಪ್ರಶಸ್ತಿ ಕೊಡ್ತಾರೆ, ಇದು ಸಹಜ. ಯಾಕಂದರೆ ನೋಡಿ, ಇತ್ತೀಚೆಗೆ ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲನ್ನು ರಾಜ್ಯ ಸರ್ಕಾರದಿಂದ ಏನು ಮಾಡಿಸ್ತಾರೋ ಆ ಒಂದು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅದರ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದು ನಟ ಕಿಶೋರ್ ಅವರನ್ನು. ನಟ ಕಿಶೋರ್ ಸಹಜವಾಗಿ ಕಾಂಗ್ರೆಸ್ ಪರವಾದಂಥ ಒಲವು, ಅವರು ಕಾಂಗ್ರೆಸ್ ಪರವಾಗಿಯೇ ಭಾಳಷ್ಟು ಬಾರಿ ದನಿ ಎತ್ತಿದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತಿದ್ದಾರೆ. ಹಾಗಾಗಿ ಯಾರ್ಯಾರು ಅವರ ಪರವಾಗಿ ಮಾತಾಡ್ತಾರೋ ಆ ಸರ್ಕಾರಗಳು ಅವರಿಗೆ ಅವರ ಸಾಧನೆಯನ್ನು ಗುರುತಿಸಿ ಅವಾರ್ಡ್ ಕೊಡುವಂಥದ್ದು ಸಹಜ. ಆದರೆ ಪದ್ಮ ಪ್ರಶಸ್ತಿಗಳು ಅಂದರೆ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಅನಿಸ್ಕೊಳ್ಳುವಂಥ ಪ್ರಶಸ್ತಿಗಳು ಕೂಡ ಎಲ್ಲೊಂದು ಕಡೆ ಯಾವುದೋ ಒಂದು ವ್ಯಕ್ತಿಗೆ ಅವನ ಮೇಲಿರುವಂಥ ಪರ್ಸ್ನಲ್ ದ್ವೇಷಕ್ಕೋ ಇಲ್ಲ ಅಭಿಮಾನಕ್ಕೋ ಕೊಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ಇನ್ನು ಚರ್ಚೆಗಳು ಸಹಜವಾಗಿ ಶುರುವಾಗ್ತವೆ. ಆದರೆ ಅರ್ಹತೆ ಇದ್ದು ಜೊತೆಗೆ ಅವರು ತಮ್ಮ ಪಕ್ಷದ ಪರವಾಗಿ ಒಲವನ್ನು ಹೊಂದಿದರೆ ಅವ್ರಿಗೆ ಕೊಡೋದ್ರಲ್ಲಿ ಈಗ ಅದು ಸಹಜ ಅಂತ ಅನಿಸ್ಕೊಳ್ತಾ ಇದೆ. ಯಾಕೆಂದರೆ ಹಿಂದೆ ಕಾಂಗ್ರೆಸ್ಸು ಅದನ್ನೇ ಮಾಡಿದೆ, ಈಗ ನಾವು ಅದನ್ನೇ ಮಾಡ್ತೀವಿ, ಅದರಲ್ಲೇನಿದೆ ತಪ್ಪು ಅಂತ ಬಿ ಜೆ ಪಿ ತನ್ನ ವಾದವನ್ನು ಮುಂದಿಡ್ಬೋದು. ಒಟ್ಟಾರೆ ಮುಂದಿನ 2026ರ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಿಗೇನು ಚುನಾವಣೆ ನಡೆಯುತ್ತೋ ಅದರತ್ತ ಬಿ ಜೆ ಪಿ ಗಮನ ಇಟ್ಟರು ಹಾಗೆ ಕಾಣಿಸ್ತಾ ಇದೆ. ತಮಿಳುನಾಡಿನಲ್ಲಿ ಒಂದು ದೊಡ್ಡ ಏನು ಅಲೆಯನ್ನು ಎಬ್ಬಿಸಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಕ್ಕೆ ಬಿ ಜೆ ಪಿ ಮುಂದಾಗ್ತಾ ಇರುವಾಗ ಕಾಣಿಸ್ತಾ ಇದೆ. ಅದರ ಲಕ್ಷಣವಾಗಿ ಈ ಥರ ಪದ್ಮ ಪ್ರಶಸ್ತಿಗಳನ್ನೇನೋ ಕೊಟ್ಟಿದ್ದಾರಾ ಅಂತ ಸಹಜವಾಗಿ ಸಾಧಕರಿಗೆ ಪದ್ಮ ಪ್ರಶಸ್ತಿ ಕೊಡ್ತಾರೆ. ತಲಾ ಅಜಿತ್ ಸಾಧಕರು, ಹಾಗೆ ಆರ್ ಅಶ್ವಿನ್ ಕೂಡ ಸಾಧಕರು, ಅನಂತ್ನಾಗ್ ಸಾಧಕರು, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಅದರಲ್ಲಿ ಕೂಡ ಸೆಲೆಕ್ಟಿವ್ ಆಗಿ ಕೊಟ್ರಾ ಅನ್ನುವಂಥ ಪ್ರಶ್ನೆಗಳಂತೂ ಮೂಡ್ತಾ ಇದೆ.